ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮಗೆ ನಿಜವಾಗಿಯೂ ಬಿಡುಗಡೆಯಾಗುವುದು. ರೀಪ್ರಿನ್ಸ್ ಪುಟ 2438, ಪುಟದ ಸಂಖ್ಯೆ 237, 238. ದೇವರ ವಾಕ್ಯವೆಂಬ ದೀಪದಿಂದ ಹೊರಡುವ ಸತ್ಯವೆಂಬ ಬೆಳಕಿನ ಮೂಲಕ ಸಾಧಾರಣವಾಗಿ ಉಂಟಾಗುವ ಪರಿಣಾಮವೆಂದರೆ ಮೂಢನಂಬಿಕೆ ಎಂಬ ಸಂಕೋಲೆಯನ್ನು ಕಳಚಿ ಹಾಕುವುದು ಮತ್ತು ಜನರನ್ನು ಸ್ವತಂತ್ರರನ್ನಾಗಿ ಮಾಡುವುದು. ಆದರೆ ಕ್ರಿಸ್ತನ ಅನುಭವ ಶಾಲೆಗೆ ಸೇರದೇ ಇರುವವರಿಗೆ ಈ ಬಗೆಯ ಪರಿಣಾಮಗಳಿಂದ ಪ್ರಯೋಜನವಾಗುವುದೆಂಬುದು ವಿವಾದಾಸ್ಪದವಾಗಿರುವುದು. ಸ್ವಾತಂತ್ರ್ಯ ಮತ್ತು ಜ್ಞಾನದ ಬೆಳಕು ಇತರರನ್ನು ಅನೇಕ ಸಾರಿ ಅಹಂಕಾರ, ಸ್ವಪ್ರತಿಷ್ಠೆ, ನಿಷ್ಕರುಣೆ, ಬಡಾಯಿ, ಹೋರಾಟ, ಅತೃಪ್ತಿ, ಅಸಂತೋಷ ಇವುಗಳಿಗೆ ನಡೆಸಿ ಆಶೀರ್ವಾದಕ್ಕಿಂತಲೂ ಹೆಚ್ಚಾಗಿ ಇವು ಕೆಡಕನ್ನು ಉಂಟು ಮಾಡುವವು. ಈ ದುಷ್ಪರಿಣಾಮಗಳು ಕೆಲವು ವಿಷಯಗಳಲ್ಲಿ ಅವರನ್ನು ಬಿಡುಗಡೆ ಮಾಡಿ ಮತ್ತು ಇತರ ಕೆಲವು ವಿಷಯಗಳಲ್ಲಿ ಅವರನ್ನು ಬಂಧಿತರಾಗಿಯೇ ಇರುವಂತೆ ಮಾಡುವವು. ಅಲ್ಲದೆ ಇದು ಈಗಿನ ಕಾಲದ ನಾಗರಿಕ ಜಗತ್ತಿನಲ್ಲಿ ಹಾಗೂ ಬಹುಪಾಲು ಹೆಸರಿನ ಕ್ರೈಸ್ತರಲ್ಲಿ ಸಾಮಾನ್ಯವಾಗಿರುವ ಸ್ಥಿತಿಯಾಗಿಯೂ ಮತ್ತು ಹೆಚ್ಚುತ್ತಾ ಬರುತ್ತಿರುವ ಸ್ಥಿತಿಯಾಗಿಯೂ ಇರುವುದು. ಆದರೆ ನಿಜವಾದ ಶಿಷ್ಯರು ಈ ದಿವ್ಯ ಬೋಧಕನ ಮಾತುಗಳಿಗೆ ಕಿವಿಗೊಡುವುದರ ಮೂಲಕವಾಗಿ ಮತ್ತು ಎಲ್ಲ ಸಂಗತಿಗಳಲ್ಲಿಯೂ ಆತನ ಶಿಷ್ಯರಾಗಿ ಮುಂದುವರಿಯುತ್ತಿರುವವರಾಗಿ ಮೂಢನಂಬಿಕೆ, ಅಜ್ಞಾನಗಳಿಂದ ಬಿಡುಗಡೆ ಹೊಂದುವುದು ಮಾತ್ರವಲ್ಲದೆ ಪಾಪದ ದಾಸತ್ವದಿಂದಲೂ ಬಿಡುಗಡೆ ಹೊಂದುವರು ಮತ್ತು ಇದಕ್ಕೆ ಬದಲಾಗಿ ನಮ್ಮಲ್ಲಿ ಸಹಜವಾಗಿರುವ ದೋಷ, ಬಲಹೀನತೆಗಳ ಬಗ್ಗೆ ಮತ್ತು ಸತ್ಯವೆಂಬ ದೈವಿಕ ಸಂಕಲ್ಪದ ವಿಷಯವಾಗಿ ಸೂಕ್ತವಾಗಿ ಅರಿವನ್ನು ಹೊಂದಿದವರಾಗಿರುವರು. ಇದರ ಪರಿಣಾಮವಾಗಿ ಅವರ ಸ್ವತಂತ್ರವು ಅವರಿಗೆ ಹಾನಿಗೆ ಬದಲಾಗಿ ಆಶೀರ್ವಾದವನ್ನು ತರುವಂಥದ್ದಾಗಿರುವುದು. ಅದು ಅಹಂಕಾರದ ಅಹಂಭಾವಗಳಿಗೆ ಬದಲಾಗಿ ದೀನತೆಯನ್ನು ಉಂಟು ಮಾಡುವಂಥದ್ದಾಗಿರುವುದು. ಅದು ಕೋಪ, ಕ್ರೋಧಗಳಿಗೆ ಬದಲಾಗಿ ತಾಳ್ಮೆಯನ್ನು ತರುವಂಥದ್ದಾಗಿರುವುದು. ದ್ವೇಷ, ಹಗೆತನ ಮತ್ತು ಸ್ವಾರ್ಥ ಮನೋಭಾವಗಳಿಗೆ ಬದಲಾಗಿ ಔದಾರ್ಯ, ಉಪಕಾರ ಮನೋಭಾವವುಳ್ಳವರಾಗಿರುವಂತೆ ಮಾಡುವುದು. ಅದು ಅತೃಪ್ತಿ, ಅಸಂತೋಷ ಮನೋಭಾವಗಳಿಗೆ ಬದಲಾಗಿ ಸಂತೋಷ, ಸಮಾಧಾನಗಳನ್ನು ತಂದುಕೊಡುವುದಾಗಿರುವುದು. ಸತ್ಯವಾಗಿಯೂ ಮಗನು ಮಾತ್ರವೇ ನಮ್ಮನ್ನು ನಿಜವಾಗಿ ಬಿಡುಗಡೆ ಮಾಡಲು ಸಾಧ್ಯ. ಹೀಗಿದ್ದರೂ ನಮ್ಮ ಸ್ವಾತಂತ್ರ್ಯವು ಶಾರೀರಿಕ ವಿಷಯಗಳಿಗೆ ಸಂಬಂಧಿಸಿದಾಗಿರದೆ ಅದು ಹೃದಯ, ಮನಸ್ಸು, ಇಚ್ಛೆ, ನೂತನ ಸ್ವಭಾವ ಇವುಗಳಿಗೆ ಸಂಬಂಧಿಸಿದ್ದಾಗಿರುವುದೆಂಬುದು ನೆನಪಿರಲಿ. ಅಲ್ಲದೆ ನಾವು ಈ ನಿಕ್ಷೇಪಗಳನ್ನು ಮಣ್ಣಿನ ಘಟಗಳಲ್ಲಿ ಹೊಂದಿರುವ ಸಮಯಗಳವರೆಗೂ, ಅಂದರೆ ನೂತನ ಸೃಷ್ಟಿಯು ಅಪೂರ್ಣವಾದ ಶರೀರವನ್ನು ತನ್ನ ಸಾಧನವನ್ನಾಗಿಯೂ ಪ್ರತಿನಿಧಿಯನ್ನಾಗಿಯೂ ಬಳಸಿಕೊಳ್ಳುತ್ತಿರುವ ಸಮಯಗಳವರೆಗೂ ಈ ಸ್ವಾತಂತ್ರ್ಯವು ಅಪರಿಪೂರ್ಣವಾಗಿರುವುದು. ಕ್ರಿಸ್ತನ ಈ ಸಹೋದರರು, ಅಂದರೆ ಪರಾತ್ಪರನ ಮಕ್ಕಳು, ಪ್ರಥಮ ಪುನರುತ್ಥಾನದಲ್ಲಿ ಪಾಲನ್ನು ಹೊಂದುವಾಗ ಪೂರ್ಣಾರ್ಥದಲ್ಲಿ ಅವರು ಬಿಡುಗಡೆ ಹೊಂದಿದವರಾಗಿರುವರು. ನಾನು ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು. ಯಾರು ಪಾಪವನ್ನು ಮಾಡುವರೋ ಅವರು ಪಾಪಕ್ಕೆ ದಾಸರಾಗಿಯೇ ಇರುವರೆಂದು, ಅವರು ಬಿಡುಗಡೆಯಾಗಿಲ್ಲವೆಂದು ನಮ್ಮ ಕರ್ತನು ತೋರಿಸಿಕೊಟ್ಟಿರುವನು. ಅಪೊಸ್ತಲನು ಪ್ರಕಟ ಮಾಡಿ ಹೇಳಿರುವಂತೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿರುವನು. ಆದಾಗ್ಯೂ ಆತನು ತಿಳಿಸಿರುವುದು, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ಹೀಗಿರುವಾಗ ಈ ತದ್ವಿರುದ್ಧವಾದ ಹೇಳಿಕೆಗಳನ್ನು ನಾವು ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾಗಿರುವುದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ ಎಂದು ಸತ್ಯವೇದ ಹೇಳಿರುವುದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು? ನಮ್ಮ ಉತ್ತರವೇನೆಂದರೆ, ಸತ್ಯವೇದವು ಯಾವ ಪಾಪವನ್ನು ನೂತನ ಮನಸ್ಸಿಗೆ ಲಗತ್ತಿಸುವುದಿಲ್ಲ.
ಮತ್ತು ನೀತಿಯ ಯಾವ ಪರಿಪೂರ್ಣತೆಯನ್ನು ಬಿದ್ದು ಹೋಗಿರುವ ಶರೀರ ಭಾವಕ್ಕೆ ಲಗತ್ತಿಸುವುದಿಲ್ಲ. ಈ ವಿಷಯವನ್ನು ಅಧ್ಯಯನ ಮಾಡುವಾಗ ಈ ಎರಡು ಅಂಶಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ದೇವರಿಂದ ಹುಟ್ಟಿದ್ದಾಗಿ ನೂತನ ಮನಸ್ಸಿನ ಮೂಲಕವಾಗಿ ಸೂಚಿತವಾದ ನೂತನ ಸೃಷ್ಟಿಯು ಪಾಪ ಮಾಡಲಾರದು. ಏಕೆಂದರೆ ಪ್ರಾಮುಖ್ಯವಾಗಿ ಅಂತರ್ಯದಲ್ಲಿ ನೆಡಲಾದ ಬೀಜದಂತಿರುವ ಸತ್ಯ ಎಂಬುದು ಅಂದರೆ ಸತ್ಯದ ಆತ್ಮವು ಪಾಪಕ್ಕೆ ವಿರೋಧವಾಗಿರುವುದು. ಈ ನೂತನ ಸೃಷ್ಟಿಯು ನೀತಿಯನ್ನು ಎಷ್ಟು ಹೊಂದಿಕೊಂಡಿರುವುದೆಂದರೆ ಕರ್ತನ ಆತ್ಮದಿಂದ ಅಂದರೆ ಪರಿಶುದ್ಧಾತ್ಮದಿಂದ ಎಷ್ಟು ತುಂಬಲ್ಪಟ್ಟದಾಗಿರುವುದೆಂದರೆ ಅದು ಪರಿಶುದ್ಧತೆಯಲ್ಲಿಯೇ ಉಲ್ಲಾಸಿಸುವುದು, ಪಾಪದಲ್ಲಿ ಅಲ್ಲ. ಪರಿಶುದ್ಧಾತ್ಮನಿಂದ ಹುಟ್ಟಿದ ಸ್ಥಿತಿಯು ಇದು ಇರುವವರೆಗೂ ಅದು ಇದೇ ರೀತಿಯಾಗಿ ಮುಂದುವರಿಯುತ್ತಿರಬೇಕು. ದೇವರಿಂದ ಹುಟ್ಟಿದವನು ಮನಪೂರ್ವಕವಾಗಿ ಅಂದರೆ ಪಾಪವನ್ನು ಅನುಮೋದಿಸುವುದಿಲ್ಲ, ಇಲ್ಲವೇ ಅದರಲ್ಲಿ ಆನಂದಿಸುವುದೂ ಇಲ್ಲ. ಪಾಪವನ್ನು ಮಾಡಲಾರನು. ಪವಿತ್ರಾತ್ಮವೆಂಬ ಬೀಜವು ಅಂದರೆ ತಾನು ನೂತನ ಸೃಷ್ಟಿಯಾಗಿ ಹುಟ್ಟುವುದಕ್ಕೆ ಕಾರಣವಾದ ಸತ್ಯವೆಂಬ ಪರಿಶುದ್ಧವಾದ ಬೀಜವು ಆತನಲ್ಲಿ ನೆಲೆಸಿರುವುದು ಮತ್ತು ಕೆಡುಕನು ಆತನನ್ನು ಹಿಡಿಯಲಾರನು.